ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ಗೆ ಸಿದ್ಧವಾಗಿರೋ ಕೇರಳದಿಂದ ಯಾರು ಊಹಿಸದ ಸ್ಫೋಟಕ ರಿಪೋರ್ಟ್ ಒಂದು ಹೊರಬಿದ್ದಿದೆ. ಲೆಕ್ಕಕ್ಕೆ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದ ಕೇರಳ ಬಿಜೆಪಿ ಈ ಬಾರಿ ಮೂರನೇ ಅತ್ಯಂತ ಪ್ರಭಾವಿ ರಾಜಕೀಯ ಪಕ್ಷ ಆಗಿ ಹೊರಹೊಮ್ಮಲಿದೆ ಅನ್ನೋದನ್ನ ಪ್ರತಿಷ್ಠಿತ ಮಾಧ್ಯಮವೊಂದು ಬಿಚ್ಚಿಟ್ಟಿದೆ. ಸರ್ವೆಯೊಂದರಲ್ಲಿ ಸಾಕಷ್ಟು ಮಾಹಿತಿಗಳು ಹೊರಬಿದ್ದಿದ್ದು ಹೇಗೆ ಈ ಬಾರಿಯ ಎಲೆಕ್ಷನ್ ಬಿಜೆಪಿ ಪಾಲಿಗೆ ಗೇಮ್ ಚೇಂಜರ್ ಆಗಲಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಆದ್ರೆ 50-50 ಅನ್ನೋ ಹಾಗೆ ಎರಡು ರೀತಿಯ ಅನಾಲಿಸಿಸ್ ಬಂದಿದ್ದು ಎರಡೂ ಆಯಾಮದಲ್ಲಿ ಬಿಜೆಪಿಗೆ ಪ್ಲಸ್ ಆಗೋ ಅಂಶಗಳಿವೆ. ಈ ರಿಪೋರ್ಟ್ ಎಲ್ಲರ ಕಣ್ಣರಳಿಸ್ತಾ ಇದ್ದು ಇದು ಸಾಧ್ಯನಾ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದೆಡೆ ಕಟ್ಟರ್ ಹಿಂದೂ ದ್ವೇಷಿ ಹಾಗೂ ಆಂಟಿ ಇಂಡಿಯನ್ ಮೈಂಡ್ ಸೆಟ್ ಅಂತ ಗುರುತಿಸಿಕೊಂಡಿರೋ ಕೇರಳ ಸಿಎಂ ಪಿಣರಾಯಿ ವಿಜಯನ್ ರಾಮಾಯಣ ಮಹಾಭಾರತ ತಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅನ್ನೋದನ್ನ ಹೇಳಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕೇರಳ ಹಾಗೂ ತಮಿಳುನಾಡಿನ ರಾಜಕೀಯ ವಿಚಾರ ಅಂತ ಬಂದಾಗ ಇದು ಬಿಜೆಪಿಗೆ ಕಬ್ಬಿಣದ ಕಡಲೆ. ಅಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ, ಜನರು ಬೇರೆ ರೀತಿಯಲ್ಲಿ ಯೋಚಿಸ್ತಾರೆ ಅನ್ನೋ ವ್ಯಾಖ್ಯಾನ ಇದೆ. ಆದ್ರೆ ಸುಮ್ನೆ ಒಂದ್ಸಲ 70 ವರ್ಷಗಳ ಹಿಂದಿನ ರಾಜಕೀಯ ಚಿತ್ರಣವನ್ನ ನೋಡಿ. ದೇಶದ ಒಂದೇ ಒಂದು ರಾಜ್ಯದಲ್ಲಿ ಬಿಜೆಪಿ ಇರಲಿಲ್ಲ. ಬಿಜೆಪಿ ಅನ್ನೋ ಒಂದು ಪಕ್ಷ ದೇಶದ ಬಹುತೇಕ ರಾಜ್ಯಗಳಲ್ಲಿ ಬೇರೂರಿ ಕೇಂದ್ರದಲ್ಲೂ ಸದೃಢ ಸರ್ಕಾರವನ್ನ ರಚಿಸುತ್ತೆ ಅನ್ನೋ ಕಲ್ಪನೆ ಕೂಡ ಆಗ ಯಾರಲ್ಲೂ ಇರಲಿಲ್ಲ. ಆದ್ರೆ ಈಗ ಎಲ್ಲವೂ ಬದಲಾಗಿದೆ. ಅದೇ ರೀತಿ ಕೇರಳ ಹಾಗೂ ತಮಿಳುನಾಡು ಭವಿಷ್ಯದಲ್ಲಿ ಬಿಜೆಪಿ ಆಡಳಿತವನ್ನ ನೋಡಬಹುದು ಅನ್ನೋ ನಂಬಿಕೆ ಹಲವರಲ್ಲಿದೆ. ಆ ನಂಬಿಕೆಗೆ ನೀರೆರೆಯುವಂತ ಗುಡ್ ನ್ಯೂಸ್ ಒಂದು ಕೇರಳದಿಂದ ಬರ್ತಾ ಇದೆ. ಇದು ಎಲ್ಲರಲ್ಲೂ ಅಚ್ಚರಿ ತರಿಸ್ತಾ ಇದೆ. ಕೇರಳದ ಪ್ರಸಿದ್ಧ ಮನೋರಮಾ ಮಾಧ್ಯಮ ಸಂಸ್ಥೆ ಸರ್ವೆಯಲ್ಲಿ ಎರಡು ರೀತಿಯ ಸಾಧ್ಯತೆಗಳ ಬಗ್ಗೆ ಸಿಗ್ನಲ್ ಸಿಕ್ಕಿದೆ. ಬಿಜೆಪಿ 10 ಸೀಟ್ ಗೆಲ್ಲಬಹುದು ಅಥವಾ ಗೆಲ್ಲದೆಯೇ ಇರಬಹುದು ಅನ್ನೋದನ್ನ ಹೇಳಿದ್ದಾರೆ. ಅರೆ ಇದ್ಯಾವ ತರ ಅಂತ ಕನ್ಫ್ಯೂಸ್ ಆಗ್ಬೇಡಿ, ವಿವರಿಸ್ತೀವಿ. 2026ರ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಮನೋರಮಾ ಮಾಧ್ಯಮ ಸಂಸ್ಥೆ ಸರ್ವೆ ನಡೆಸಿದೆ. ಈ ವೇಳೆ 7465 ಜನರನ್ನ ಸಂಪರ್ಕಿಸಿ ಎಲೆಕ್ಷನ್ ಕುರಿತಂತೆ ಹಾಗೂ ಬಿಜೆಪಿ ಕುರಿತಂತೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಅದರಲ್ಲಿ ಸುಮಾರು 66% ಜನರು ಬಿಜೆಪಿ 1-10 ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಇನ್ನೂ ಆಳವಾಗಿ ನೋಡಿದಾಗ ಸಾಕಷ್ಟು ಅಚ್ಚರಿ ತರಿಸುವ ವಿಚಾರಗಳಿವೆ. ಅದರಲ್ಲಿ ಬರೋಬ್ಬರಿ 33.6% ಜನರು ಬಿಜೆಪಿ ಒಂದೇ ಒಂದು ಸೀಟನ್ನ ಗೆಲ್ಲಬಾರದು ಅನ್ನೋ ಮಾತನ್ನ ಹೇಳಿರೋದು. ಇನ್ನೊಂದು ದಿಕ್ಕಲ್ಲಿ ಆಲ್ಮೋಸ್ಟ್ ಅದಕ್ಕೆ ಸರಿಸಮವಾಗಿ 33.3% ಜನರು ಬಿಜೆಪಿ ಖಂಡಿತ 10 ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನೋ ಮಾತನ್ನ ಹೇಳಿರೋದು ಬಿಜೆಪಿಗೆ ಹೊಸ ಹೋಪನ್ನ ಕೊಡ್ತಾ ಇದೆ. ಈ ಎರಡೂ ಒಪಿನಿಯನ್ ಇಂದ ಸುಮಾರು 66% ಆಗಿ ಹೋಯ್ತು. ಉಳಿದವರ ಅಭಿಪ್ರಾಯವೇ ಈಗ ಬಿಜೆಪಿ ಪಾಲಿಗೆ ಗುಡ್ ನ್ಯೂಸ್ ಆಗಿರೋದು. ಸುಮಾರು 9.4% ಜನರು ಬಿಜೆಪಿ 6-10 ಸೀಟ್ ಗೆಲ್ಲಬಹುದು ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ರೆ ಸುಮಾರು 23.6% ಜನರು ಬಿಜೆಪಿ 1-5 ಸೀಟನ್ನ ಖಂಡಿತ ಗೆದ್ದೇ ಗೆಲ್ಲುತ್ತೆ ಅನ್ನೋದನ್ನ ಹೇಳಿದ್ದಾರೆ. ವಾಸ್ತವವಾಗಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದು ರಿಸಲ್ಟ್ ಬಂದ ಬಳಿಕ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥವಾಗ್ತಾ ಇರೋ ವಿಷಯ ಅಂದ್ರೆ ಈ ಬಾರಿಯ ಚುನಾವಣಾ ರೇಸ್ನಲ್ಲಿ ಬಿಜೆಪಿ ಕೂಡ ಪ್ರಮುಖ ಪಾರ್ಟಿ, ಗಂಭೀರವಾಗಿ ಪರಿಗಣಿಸಬಹುದಾದ ರಾಜಕೀಯ ಪಕ್ಷ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಸದ್ಯ ಕೇರಳದಲ್ಲಿ ಸಂಖ್ಯಾಬಲ ಹೆಚ್ಚಿರೋ ಎರಡೇ ಪಕ್ಷ ಅಂದ್ರೆ ಅದು ಒಂದು ಕಮ್ಯುನಿಸ್ಟ್ ಹಾಗೂ ಇನ್ನೊಂದು ಇಂಡಿಯನ್ ಮುಸ್ಲಿಂ ಲೀಗ್. ಇವರು ಒಕ್ಕೂಟಗಳ ಮೂಲಕವೇ ಅಧಿಕಾರವನ್ನ ಹಿಡಿತಾ ಇರೋದು. ಅಂಥದ್ರಲ್ಲಿ ಸಿಂಗಲ್ ಪಾರ್ಟಿಯೊಂದರ ಮೇಲೆ ಜನರಿಗೆ 10 ಸೀಟ್ಗಳ ನಿರೀಕ್ಷೆ ಇದೆ ಅಂದ್ರೆ ಅನುಮಾನವೇ ಇಲ್ಲದೆ ಬಿಜೆಪಿ ಮೂರನೇ ಅತಿದೊಡ್ಡ ಪಕ್ಷ ಅನ್ನೋದನ್ನ ಹೇಳಿದಂತಾಗಿದೆ. ಇನ್ನು ಆಗ್ಲೇ ಒಂದು ವಿಚಾರವನ್ನ ಹೇಳಿದ್ವಿ, 10 ಸೀಟ್ ಗೆಲ್ಲೋ ಸಾಧ್ಯತೆಯೂ ಇದೆ, ಒಂದೇ ಒಂದು ಸೀಟ್ ಗೆಲ್ಲೋದಿಲ್ಲ ಅನ್ನೋ ಸಾಧ್ಯತೆಯೂ ಇದೆ ಅಂತ. ಮೊದಲಿಗೆ 10 ಸೀಟ್ಗಳ ನಿರೀಕ್ಷೆಗೆ ಇರೋ ಕಾರಣವನ್ನ ತಿಳಿಸ್ತೀವಿ. ಕೇರಳದಲ್ಲಿ ಬಿಜೆಪಿ ಮೇಲಿದ್ದ ಎಲ್ಲಾ ಅಭಿಪ್ರಾಯಗಳನ್ನ ತಲೆ ಕೆಳಗು ಮಾಡಿದ್ದು 2024ರ ತ್ರಿಶೂರು ಲೋಕಸಭಾ ಎಲೆಕ್ಷನ್ ಫಲಿತಾಂಶ. ಅದರಲ್ಲಿ ಮಲಯಾಳಂ ಸೂಪರ್ ಸ್ಟಾರ್ ಸುರೇಶ್ ಗೋಪಿ ಬಿಜೆಪಿಯಿಂದ ಸ್ಪರ್ಧಿಸಿ ಬರೋಬ್ಬರಿ 74,000 ಮತಗಳ ಅಂತರದಿಂದ ಬೃಹತ್ ಗೆಲುವನ್ನ ಸಾಧಿಸಿರ್ತಾರೆ. ಇದು ಕೇವಲ ಬಿಜೆಪಿ 1 ಸೀಟ್ ಗೆದ್ದಿದೆ ಅನ್ನೋ ವ್ಯಾಖ್ಯಾನಕ್ಕೆ ಮುಗಿಯೋದಿಲ್ಲ. ಯಾಕಂದ್ರೆ ತ್ರಿಶೂರಿನಲ್ಲಿ ಬರೋ 6 ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿ ನಂಬರ್ 1 ಸ್ಥಾನದಲ್ಲಿ ವೋಟ್ ಪಡೆದುಕೊಂಡಿತ್ತು. ತ್ರಿಶೂರು ಮಾತ್ರವಲ್ಲದೆ ತಿರುವನಂತಪುರದ 5 ವಿಧಾನಸಭಾ ಕ್ಷೇತ್ರಗಳು ಸೇರಿ ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಬಾಕಿ ಎಲ್ಲಾ ಪಕ್ಷಗಳ ನಾಯಕರನ್ನ ಬೀಟ್ ಮಾಡಿ ಟೇಬಲ್ ಟಾಪರ್ ಆಗಿತ್ತು. ಈ 10 ಸೀಟ್ ನಿರೀಕ್ಷೆಗೆ ಇದು ಅತ್ಯಂತ ಮಹತ್ವದ ಕಾರಣ. ಇನ್ನು ಅದೇ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಅಚ್ಚರಿ ಹುಟ್ಟಿಸಿದ್ದ ಇನ್ನೊಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಆಲಾಪುಳ. ಕಾಂಗ್ರೆಸ್ನಲ್ಲಿ ಅತ್ಯಂತ ಪ್ರಮುಖ ನಾಯಕರ ಸಾಲಲ್ಲಿರುವ ಹಾಗೂ ಕರ್ನಾಟಕ ಕಾಂಗ್ರೆಸ್ ಜೊತೆ ನಿಕಟ ಸಂಪರ್ಕ ಹೊಂದಿರೋ ಕೆಸಿ ವೇಣುಗೋಪಾಲ್ರ ಕ್ಷೇತ್ರ ಆಲಾಪುಳ. ಇಲ್ಲಿ ಬರೋ ಹರಿಪಾದ ಹಾಗೂ ಕಾಯಂಕುಳಂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಶೋಭಾ ಸುರೇಂದ್ರನ್ ಕೆಸಿ ವೇಣುಗೋಪಾಲ್ಗೆ ಆಲ್ಮೋಸ್ಟ್ ನೆಕ್ ಟು ನೆಕ್ ಫೈಟ್ ಕೊಟ್ಟಿರ್ತಾರೆ.
ಹರಿಪಾದದಲ್ಲಿ ಕೇವಲ 1345 ಹಾಗೂ ಕಾಯಂಕುಳಂನಲ್ಲಿ 1441 ವೋಟ್ಗಳ ಸಣ್ಣ ಅಂತರದಲ್ಲಿ ವೇಣುಗೋಪಾಲ್ ಮುಂದಿರ್ತಾರೆ. ಇದು ಮಾತ್ರವಲ್ಲದೆ ಮಂಜೇಶ್ವರ, ಕಾಸರಗೋಡು, ಪಾಲಕ್ಕಾಡ್, ವರ್ಕಳ, ತಿರುವನಂತಪುರಂ, ಕೋವಲಂ ಹಾಗೂ ನೇಯ್ಯತಿಂಕರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 2ನೇ ಸ್ಥಾನಕ್ಕೆ ಬಂದು ನಿಂತಿತ್ತು. ಈಗ ರೀಸೆಂಟ್ ಆಗಿ ನಡೆದ ಲೋಕಲ್ ಫೈಟ್ ನಲ್ಲಿ ಬಿಜೆಪಿ ಗ್ರೌಂಡ್ ಲೆವೆಲ್ ನಲ್ಲಿ ಹಿಂದೆಂದಿಗಿಂತ ಗಟ್ಟಿಯಾಗಿದೆ ಅನ್ನೋ ಉತ್ತರ ಸಿಕ್ಕಿದೆ. ಆದ್ರಿಂದ ಬಿಜೆಪಿ ಮೇಲೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಈಗ ಯಾಕೆ ಬಿಜೆಪಿ ಒಂದೂ ಸೀಟ್ ಗೆಲ್ಲೋದಿಲ್ಲ ಅಂತಲೂ ಹೇಳ್ಬೋದು ಅನ್ನೋದಕ್ಕೆ ಕಾರಣ ಹೇಳ್ತೀವಿ. ದೇಶದ ಯಾವುದೇ ರಾಜ್ಯವನ್ನ ಪರಿಗಣಿಸಿದ್ರೂ ಜನರು ಒಂದೊಂದು ಎಲೆಕ್ಷನ್ಗೆ ಒಂದೊಂದು ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಲೋಕಸಭೆಯಲ್ಲಿ ಒಂದು ಹಾಗೂ ವಿಧಾನಸಭೆಯಲ್ಲಿ ಒಂದು ರೀತಿ ನಿರ್ಧಾರಗಳು ಇರುತ್ತೆ. 2021 ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ವೋಟ್ ಶೇರ್ 12.41% ಇತ್ತು. 2024 ಲೋಕಸಭಾ ಚುನಾವಣೆಯಲ್ಲಿ 20%ಗೆ ಬಂದಿತ್ತು. 2025 ಲೋಕಲ್ ಫೈಟ್ ಹೊತ್ತಿಗೆ 15%ಗೆ ಕುಸಿದಿತ್ತು. ಹಿಂದಿನ 2 ಎಲೆಕ್ಷನ್ಗೆ ಹೋಲಿಸಿದ್ರೆ ಎನ್ಡಿಎ ವೋಟ್ ಶೇರ್ ಹೆಚ್ಚಾಗಿದೆ. ಆದ್ರೆ ಲೋಕಸಭೆ ಜೊತೆ ಹೋಲಿಸಿಕೊಂಡ್ರೆ ದೊಡ್ಡ ಅಂತರ ಕಾಣಿಸ್ತಾ ಇದೆ ಅನ್ನೋದು ಗಮನಾರ್ಹ ಅಂಶ. ಇನ್ನು ಕೇರಳ ಇತಿಹಾಸದಲ್ಲೇ ಬಿಜೆಪಿ ಗೆದ್ದಿರುವ ಏಕೈಕ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ನೇಮಂ. ಅಲ್ಲಿಯ ಗೆಲುವು ಬಿಜೆಪಿಗೆ ಲಕ್ ಆಗಿ ಸಿಕ್ಕಿದ್ದು ಅನ್ನೋ ವ್ಯಾಖ್ಯಾನ ಕೂಡ ಇದಕ್ಕೆ ತಾಳೆ ಆಗ್ತಾ ಇದೆ. 2016 ಈ ಕ್ಷೇತ್ರದಲ್ಲಿ ಎಲ್ಡಿಎಫ್ ಹಾಗೂ ಯುಡಿಎಫ್ ಮೇಲೆ ದೊಡ್ಡ ಹೋಪ್ ಇರಲಿಲ್ಲ. ಅದಕ್ಕೆ ತಕ್ಕಂತೆ ಯುಡಿಎಫ್ ಜೆಡಿಯು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರಿಂದ ಬಿಜೆಪಿಗೆ ವರವಾಯಿತು ಅನ್ನೋ ವ್ಯಾಖ್ಯಾನ ಇದೆ. ಅದರ ಮುಂದಿನ ಎಲೆಕ್ಷನ್ ಅಂದ್ರೆ 2021 ಕಾಂಗ್ರೆಸ್ ಪ್ರಮುಖ ನಾಯಕನನ್ನ ಕಣಕ್ಕಿಳಿಸಿ ಆ ಕ್ಷೇತ್ರವನ್ನ ವಾಪಸ್ ಪಡೆದಿತ್ತು ಅನ್ನೋ ಲೆಕ್ಕಾಚಾರ ಇದೆ. ಆದ್ರೆ ಈ ಎರಡೂ ಅನಾಲಿಸಿಸ್ ನಲ್ಲಿ ಕನ್ಫರ್ಮ್ ಆಗ್ತಾ ಇರೋ ಒಂದು ವಿಷಯ ಇದೆ. 10 ಸೀಟ್ ಗೆಲ್ಲಲಿ ಅಥವಾ 1 ಸೀಟ್ ಗೆಲ್ಲದೇ ಇದ್ರೂ ಈ ಬಾರಿ ಬಿಜೆಪಿಯ ವೋಟ್ ಶೇರ್ ಕಳೆದ ಎಲ್ಲಾ ವಿಧಾನಸಭಾ ಚುನಾವಣೆಗಳಿಗಿಂತ ಹೆಚ್ಚಿರಲಿದ್ದು 3ನೇ ಪ್ರಮುಖ ಪಕ್ಷ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಈ ಬಾರಿ ಬಿಜೆಪಿಗೆ ಕ್ರಿಶ್ಚಿಯನ್ ಸಮುದಾಯದಿಂದ ದೊಡ್ಡ ಮಟ್ಟದ ಬೆಂಬಲದ ನಿರೀಕ್ಷೆ ಇದೆ. ವಕ್ಫ್ ಬೋರ್ಡ್ ನಲ್ಲಿ ಅನ್ಯಾಯ ಆಗಿರೋದ್ರಿಂದ ರೊಚ್ಚಿಗೆದ್ದಿದ್ದ ಮುನಾಂಬಾಮ್ ಕ್ಷೇತ್ರದ ಕ್ರಿಶ್ಚಿಯನ್ ಸಮುದಾಯ ಕಂಪ್ಲೀಟ್ ಎನ್ಡಿಎ ಬೆನ್ನಿಗೆ ನಿಂತು ಲೋಕಲ್ ಫೈಟ್ ನಲ್ಲಿ ವಾರ್ನಿಂಗ್ ಕೊಟ್ಟಿದ್ರು. ಇದರ ಜೊತೆಗೆ ಮತಾಂತರ ಹಾಗೂ ಜಿಹಾದ್ ಘಟನೆಗಳು ಕ್ರೈಸ್ತರು ಬಿಜೆಪಿ ಆಯ್ಕೆ ಮಾಡೋದಕ್ಕೆ ದಾರಿ ಮಾಡಿ ಕೊಟ್ಟಿದೆ ಅನ್ನೋ ಲೆಕ್ಕಾಚಾರವಿದೆ. ಇನ್ನು ಇದೇ ಹೊತ್ತಲ್ಲಿ ಹಾಲಿ ಸಿಎಂ ಪಿಣರಾಯಿ ವಿಜಯನ್ ಸಂದರ್ಶನದ ವಿಡಿಯೋ ಒಂದು ವೈರಲ್ ಆಗಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಎಲೆಕ್ಷನ್ ಹಿನ್ನೆಲೆ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಕಡೆಯಿಂದ ಸಂದರ್ಶನ ಮಾಡಿಸಲಾಗಿದೆ. ಇದರಲ್ಲಿ ಪಿಣರಾಯಿ ವಿಜಯನ್ ಬಾಲ್ಯದಲ್ಲಿ ನನ್ನ ತಾಯಿ ರಾಮಾಯಣದ ಕಥೆಗಳು, ಕೃಷ್ಣನ ಗೀತೆಗಳು, ಮಹಾಭಾರತದ ಕಥೆಯನ್ನೆಲ್ಲ ಹೇಳ್ತಾ ಇದ್ರು. ಅದರ ಪರಿಣಾಮ ನನ್ನ ಮೇಲೆ ಗಾಢವಾಗಿ ಬೀರಿದ್ದು, ಕೆಲವೊಂದು ಸದ್ಗುಣಗಳನ್ನ ಅಳವಡಿಸಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಇದನ್ನ ಯಾರಾದ್ರೂ ನಂಬ್ತಾರಾ ಅನ್ನೋದೇ ಮೊದಲ ಪ್ರಶ್ನೆ. ಕೇರಳ ಅಂದ್ರೆ ಮೊದಲಿಗೆ ನೆನಪಿಗೆ ಬರೋದೇ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ. ಅಂತ ಪವಿತ್ರ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಮಹಿಳೆಯರನ್ನ ನುಗ್ಗಿಸೋ ಯತ್ನ ಮಾಡಿ ಹಿಂದೂ ದೇಗುಲಗಳ ಪಾವಿತ್ರತೆಗೆ ಧಕ್ಕೆ ತಂದು ಕಂಡಲ್ಲಿ ದನದ ಮಾಂಸವನ್ನ ಹೈಲೈಟ್ ಮಾಡಿ ಸರ್ಕಾರಿ ಜಾಹೀರಾತುಗಳಲ್ಲಿ ಬೀಫ್ ಅನ್ನೋದನ್ನ ತೋರಿಸಿ ಕೇರಳ ಅಂದ್ರೆ ಮೊದಲಿಗೆ ಬೀಫ್ ನೆನಪಿಗೆ ಬರಬೇಕು ಅನ್ನೋದಕ್ಕೆ ಎಲ್ಲಾ ರೀತಿಯ ಶ್ರಮವನ್ನ ಹಾಕಿದ ವ್ಯಕ್ತಿ ಈಗ ಕೃಷ್ಣನ ಗೀತೆ ಕೇಳಿ ಬೆಳೆದೆ ಅಂದ್ರೆ ಯಾರಾದ್ರೂ ನಂಬ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ತಮ್ಮ ಜಾಯಮಾನದಲ್ಲೇ ಯಾವತ್ತು ಹಿಂದೂ ಸಂಸ್ಕೃತಿ ಧಾರ್ಮಿಕ ಗ್ರಂಥಗಳ ಬಗ್ಗೆ ಮಾತನಾಡದ ವ್ಯಕ್ತಿ ಈ ಬಾರಿ ಮೋಹನ್ ಲಾಲ್ ಮುಂದೆ ಕೂತು ಈ ರೀತಿ ಮಾತಾಡಿ ವಿಡಿಯೋ ಬಿಡೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಹಿಂದೂಗಳ ವೋಟ್ ಬೀಳದೇ ಇದ್ರೆ ಈ ಬಾರಿ ಚೊಂಬೆ ಗತಿ ಅನ್ನೋದು ಮನದಟ್ಟಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.